21 ವರ್ಷಗಳಿಂದ ಗಣೇಶ ಮೂರ್ತಿಗಳನ್ನ ತಮ್ಮ ಕುಟುಂಬದವರೊಂದಿಗೆ ತಯಾರಿಸುತ್ತಿರುವ ಮಂಜುನಾಥ್ ಹಿರೇಮಠ್ ಈ ಬಾರಿ ಪರಿಸರ ಸ್ನೇಹಿ ಗಣೇಶನಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಪರಿಸರವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಈ ಕಲಾವಿದ ಗಣೇಶನ ತಯಾರಿಕೆಯಲ್ಲಿ ತೊಡಗಿದ್ದು ಮಣ್ಣು, ತೆಂಗಿನ ನಾರು ಬಳಸಿ ಮೂರ್ತಿ ತಯಾರಿಸುತ್ತಿದ್ದಾರೆ. ಜೊತೆಗೆ ಇವುಗಳಿಗೆ ನೈಸರ್ಗಿಕ ಬಣ್ಣವನ್ನೇ ಬಳಸುತ್ತಿದ್ದಾರೆ. ಈ ಮಣ್ಣನ್ನು ಅವಲಂಬಿಸಿಕೊಂಡು ಭೂಮಿ ಮೇಲಿಂದನ ನಮ್ದೆಲ್ಲ ಜೀವನ, ನಾವು ಹುಟ್ಟಿಂದ ಕೊನೆಗೆ ಹೋಗುವವರೆಗೂ ನಾವೆಲ್ಲ ಮಣ್ಣಿನ ಅವಲಂಬಿತವಾಗಿ ನಾವು ಎಲ್ಲ ಕೆಲಸಗಳು ನಮ್ಗೆ ಇರ್ತಾವೆ. ಆದರೆ ಒಂದ್ಸಲ ನಾವು ಮಣ್ಣಿಗೆ ಕೃತಜ್ಞತೆ ಅನ್ನೋದನ್ನ ಸಲ್ಲಿಸಿರಂಗಿಲ್ಲ. ಈ ಥರ ನೇರವಾಗಿ ಮಣ್ಣನ್ನು ಪೂಜಿಸೋದ್ರಿಂದ ಆ ಗಣೇಶನು ಮೆಚ್ತಾನ ಈ ನಮ್ಮ ಪೂಜಾ ಒಂದು ಕ್ರಮವನ್ನು, ಹಾಗೂ ಭೂಮಿತಾಯಿಗೂ ನಾವೊಂದು ಪೂಜೆ ಸಲ್ಲಿಸಿದ ಒಂದು ಫಲ ನಮಗೆ ಸಿಗ್ತದಂತ ನನಗನ್ಸ. ಇದರಲ್ಲಿ ಯಾವುದೋ ಒಂದು ಕಲರ್ಸ್ ಅನ್ನೋದು ಏನೂ ಇಲ್ಲ. ಮಣ್ಣಿನೊಳಗೆ ಕಂಪ್ಲೀಟಾಗಿ ಅದನ್ನ ಇನ್ನೊಂದ್ಸಲ ಮಣ್ಣಿಂದ ಒಂದು ತೆಳ್ಳಗೆ ನಾವು ಗಮ್ನಲ್ಲಿ ಕಲಿಸ್ಕೊಂಡು ಹಚ್ಚಿ ಪೂರ್ತಿ ಫಿನಿಶಿಂಗ್ ಮಾಡಿ ಅಲಂಕಾರಕ್ಕೆ ಒಂದು ಸ್ವಲ್ಪ ಇರಲಿ ಅಂತ ಗಮ್ ಹಾಕಿ ಗ್ಲಿಟರ್ ಎಲ್ಲ ಹಾಕಿ ನಾವು ಅಲಂಕಾರ ಮಾಡಿ. ಇದರೊಂದಿಗೆ ಈ ಕಲಾವಿದ ವಿಗ್ರಹ ತಯಾರಿಕೆಯಲ್ಲಿ ಹೊಸ ಸಂಶೋಧನೆ ಮಾಡಿದ್ದಾರೆ. ನೈಸರ್ಗಿಕವಾಗಿ ದೊರಕುವ ವನಸ್ಪತಿ ಸಸ್ಯಗಳನ್ನ ಬಳಸಿ ಅವುಗಳಿಂದ ಗಣೇಶನನ್ನ ತಯಾರಿಸಿದ್ದಾರೆ. ಇವರು ಗಣೇಶನಿಗೆ ಜೀವ ನೀಡಿದ್ರೆ ಇವರ ಪತ್ನಿ ಅದಕ್ಕೆ ಬಣ್ಣ ಕೊಡ್ತಾರೆ. ನಾವು ಮೇನ್ ಮಾಡ್ತಿರೋದು ಮಣ್ಣಿನಿಂದ ರೀ. ಅದ್ರ ನಮಗೆ ಭಾಳ ಖುಷಿ ಕೊಟ್ಟತ್ರಿ. ನಾವು ಈ ಪೇಂಟಿಂಗ್ ಮಾಡೋ ಅಷ್ಟು ತೃಪ್ತಿ ಇರೋಂಗಿಲ್ಲ ರೀ. ಮಣ್ಣಿನ ಕೆಲಸ ಮಾಡುವಾಗ ಭಾಳ ತೃಪ್ತಿ ಇರ್ತೈತೆ ರೀ ನಮಗೆಲ್ಲ. ಅದು ಮಾಡ್ತಾ ಮಾಡ್ತಾ ಅವು ಚಂದ ಹಾಕ್ಕೊಂತ ಹೋಗ್ತಾವೆ ರೀ. ಡಿಸೈನ್ ಮಾಡೋದೆಲ್ಲ ವರ್ಕ್ ಮಾಡಿದ ತಕ್ಷಣ ಅವು ಭಾಳ ಚಂದ ಕಾಣಿಸ್ತಾವೆ ರೀ. ಇದರಿಂದ ನಮ್ಗೆ ಭಾಳ ಖುಷಿ ಕೊಡ್ತೈತೆ ರೀ. ಆಮೇಲೆ ನಮ್ಗೆ ಎಲ್ಲ ಥರದಿಂದ ಇಂಪ್ರೂವ್ ಆಗೈತೆ ರೀ ನಮಗೆ. ಗಣೇಶ ತಯಾರಿಕೆಯಲ್ಲಿ ಪರಿಸರ ಜಾಗೃತಿಗೂ ಒತ್ತು ಕೊಡುತ್ತಿದ್ದಾರೆ ಕಲಾವಿದ ಮಂಜುನಾಥ್. ಹಾಳಾಗುತ್ತಿರುವ ಭೂಮಿ, ನಾಶ ಹೊಂದುತ್ತಿರುವ ಪಕ್ಷಿ ಸಂಕುಲ, ಹೀಗೆ ವೈವಿಧ್ಯಮಯ ಗಣೇಶರನ್ನ ತಯಾರಿಸಿದ್ದಾರೆ ಈ ಕಲಾವಿದ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೆ ಹೆಚ್ಚು ಒತ್ತು ನೀಡೋದ್ರಿಂದ ಪರಿಸರಕ್ಕೆ ಹಾನಿ ಉಂಟಾಗುತ್ತೆ ಅನ್ನೋ ಇವರು ಜೇಡಿ ಮಣ್ಣಿನ ಗಣೇಶ ತಯಾರಿಕೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ನಮ್ಮ ಕಡೆ ಗಣಪತಿ ವಯರ್ ಮಾತ್ರ ಮಣ್ಣಿನ ಗಣಪತಿ ಮಾಡ್ತೀವಿ ಅಂತ ಎಲ್ಲರೂ ಇಂಥ ಏರಿಯಾದಲ್ಲಿ ಬಂದು ಹೋಗ್ತಾರೆ ರೀ. ನಾವು ಪೇಟೆಗೆ ಹೋಗಿ ಒಂದು ಗಣಪತಿ ಮಾಡೋದಿಲ್ಲ, ಎಲ್ಲ ನಮ್ಮ ಮನೆಯಿಂದನೇ ಹೋಗ್ತಾವೆ. ಅವು ನಾವು ಸಣ್ಣದಿರ್ತ ನಮ್ಮ ಮಗ 1ನೇ ಗಣಪತಿ ಮಾಡಿದ್ದ ಮನೆಗೆ ಇಡಕ್ಕಂತ ನಮ್ಮ ಮನೆಗೆ. ಅಲ್ಲಿಂದ ನಮ್ಮ ಹಂಗೆ ಬೆಳ್ಕೊಂತ ಹೋಗ್ತೀವಿ ಇಲ್ಲಿ ಮಠ. ಹೀಗೆ ಗಣೇಶ ವಿಗ್ರಹ ತಯಾರಿಸುವ ಕಲಾವಿದರೊಬ್ಬರು ಪರಿಸರವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ವಿಗ್ರಹ ತಯಾರಿಸ್ತಾ ಇರೋದು ಗಮನಾರ್ಹ ಅಂಶ. ಗಣೇಶನನ್ನ ಪೂಜಿಸುವ ಸಂದರ್ಭದಲ್ಲಿ ಭಕ್ತರ ಮನದಲ್ಲೂ ಈ ಜಾಗೃತಿ ಇದ್ರೆ ಚೆನ್ನ ಅನ್ನೋದು ಈ ಕಲಾವಿದನ ಆಶಯ. ಅಮರೀಶ್ ರಾಥೋಡ್, ಸುವರ್ಣ ನ್ಯೂಸ್ 24/7 ಧಾರವಾಡ. ಸಿರಿಗಂಧದಲ್ಲಿ ಇನ್ನಷ್ಟು ಸಾಂಸ್ಕೃತಿಕ ವಿಶೇಷಗಳಿವೆ. ಅವುಗಳನ್ನ ನೋಡೋಣ ಒಂದು ವಿರಾಮದ ನಂತರ.